ವಿದ್ಯಾರ್ಥಿಗಳೇ ಇದನ್ನ ನೋಡ್ರಿ ಸರಿಯಾಗಿ ಬಿಡಿಸ್ರಿ. ಈಗ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಒಂದ್ಸಲ ನಾ ತಿಳಿಸಿ ಹೇಳ್ತನು. ಈಗ ಮತ್ತೆ ನಿಮಗೆ ಟೈಮ್ ಹಾಳಾಗ್ತದ ಅಲ್ಲಿಂದ ನಾ ತಗಂದ ಇಟ್ಕೊಂಡ್ ಬಿಟ್ಟೇನೆ. ಈಗ ಇದನ್ನ ಹೆಂಗ್ ಬಿಡಿಸೋದು ಅನ್ನೋದು ನೀವು ಲಕ್ಷ ಕೊಟ್ಟು ನೋಡಿದಿರಿ ಅಂತಂದ್ರೆ ಬಾಯಲೇನು ಉತ್ತರ ಇಡ್ತಾನೋ ರೀತಿ ಪ್ರಕಾರನೂ ತಿಳಿಸ್ತಾನೋ. ಬಾಯಲೆ ಉತ್ತರ ಹೆಂಗ್ ಇಡ್ಬೇಕು ಅನ್ನೋದು ಹೇಳಿ ರೀತಿ ಪ್ರಕಾರ ಗಣಿತ ಬಿಡಿಸ್ತಾನೋ. ಲಕ್ಷ ಕೊಟ್ಟು ನೋಡ್ರಿ. ಇವಕ್ಕೆಲ್ಲ ಏನಂತಾರೆ, ಇವಕ್ಕ ಕಂಸಗಳು ಬ್ರಕೆಟ್ಗಳನ್ನು ಬಿಡಿಸೋದು ಅಂತ. ಇದು ಸರಳೀಕರಣ ಭಾಗನೇ. ಅದ್ರಾಗ ಇಲ್ಲಿ 2 ದುಂಡು ಕಂಸ ಬಂದಾವ. ಇದನ್ನ ಮೊದಲು ಬಿಡಿಸ್ಕೋರಿ, ಆಮೇಲೆ ಇದನ್ನ ಬಿಡಿಸ್ಕೋರಿ, ಚೌಕಾಸ್ ಇಡ್ರಿ, ಆಮೇಲೆ ಮುಂದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತಾನು. ಬಾಯಲ್ಲಿ ಉತ್ತರ ಹೇಳ್ತಾನ. ಈಗ 2ರೊಳಗೆ 1 3 ಕಳಿಬೇಕಾದ್ರೆ ಒಂದು ಕೈಗಡ ತಗೋರಿ, 1 ಇಡ್ರಿ, ಅದ್ರಾಗ 3ರಾಗ 1 ಕಳೀರಿ, 2 ಬಂತು. ಅಂದ್ರೆ 1 ಪೂರ್ಣಾಂಕ 2 3 ಬಂತು. ಅದನ್ನ ಒಂದು ಸ್ಟೆಪ್ ಹೆಂಗೆ ತೋರಿಸ್ತದ ನಾ ಈ ಉತ್ತರ ಹೆಂಗೆ ತೋರಿಸ್ತದ ನೋಡ್ರಿ ಮೊದಲು. ಇದು ಮೊದಲಿನ ಉತ್ತರ ನಾ ಹೆಂಗೆ ತೋರಿಸ್ತಾನ ಅನ್ನೋದು ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾನೆ. ಇಲ್ಲಿ ನೋಡ್ರಿ, 1ನೇ ಉತ್ತರ ಬಾಯಲ್ಲಿ ಹೆಂಗೆ ಹಾಕೋದು ಅಂದ್ರೆ ನಿಮಗೆ ವೇಗವಾಗಿ ಗಣಿತ ಹೆಂಗೆ ಮಾಡೋದು ಅನ್ನೋದು, ಹೆಂಗೆ ಮಾಡ್ಲಿಕ್ಕೆ ಬರ್ತದ ಅನ್ನೋದು ತೋರಿಸ್ತೀನಿ. ಈಗ ನಾ ಏನು ಹೇಳಿನು, ಈಗ 1 3 ಅಂದ್ರೆ 1 ಕೈಗಡ ತಗೋರಿ. 1 ಕೈಗಡ ತಗೊಂಡಾಗ 1 ಉಳಿತ, ಆಮೇಲೆ 3ರಾಗ 1 ಕಳೀರಿ, 2 3 ಬಂತಿದ್ರ ಉತ್ತರ ನೋಡ್ರಿ. ಈಗ ನಾ ಒಂದು 2 3 ದೊಡ್ಡ ಇಡ್ತಾನೆ, ಅಕ್ಷರ ಕಾಣಿಸಂಗಿಲ್ಲ. ಇದ್ರ ಉತ್ತರ ಎಷ್ಟು ಬಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದ್ಸಲ ತಿಳಿಸಿ ಹಾಕ್ತೀನಿ ಉತ್ತರ. 2ರೊಳಗೆ 1 ಕೈಗಡ ತಗೋರಿ, 1 ಇಡ್ರಿ, ಆಮೇಲೆ 3ರಾಗ 1 ಕಳೀರಿ, 2 ಬಂತು, 2 3 ಇಟ್ಬಿಡ್ರಿ, ಅದು ಇಲ್ಲ. ಉತ್ತರ ಬಂದದ್ದು ನೋಡ್ರಿ. ಇದಕ್ಕೆ ನಾವು ಉತ್ತರ ತೋರಿಸ್ತೀನಿ. ಮೊದಲು ಯಾಕೆ ಕಂಸ ಬಿಡಿಸೋದು, 2 ಮೈನಸ್ 1 3 ಇಸ್ ಈಕ್ವಲ್ ಟು 2 ಛೇದ 1 ಇಡ್ರಿ, ಮೈನಸ್ 1 3 ಇಡ್ರಿ. ನೋಡಿ, ಈಗ 2 ಗುಂಪು ಅಂದ್ರೆ ಏನು ಮಾಡ್ಬೇಕು, 3 2 6 ಮೈನಸ್ 1 1 1. ಇದಕ್ಕೆ ಗುಣಾಕಾರ ಮಾಡ್ರಿ, 3 1 3. ಎಷ್ಟು ಉಳಿತು, 5 3 ಉಳಿತು. ಇದ್ರ ಉತ್ತರ ಎಷ್ಟು ಬರ್ತದಂದ್ರೆ 3 1 3, 3ರಾಗ 3 1 3, 2 3 ಬಂತು. ನಾ ಬಾಯಲ್ಲಿ ಇಟ್ಟದ ಉತ್ತರ ಬಂದದಿಲ್ಲ ನೋಡ್ರಿ. ನಾ ಹೆಂಗೆ ತಿಳಿಸ್ತಾನ ಅನ್ನೋದು ನೋಡ್ಕೊಂಡೆ ನೀವು ಮಾಡಿ. ಯಾಕಂದ್ರೆ ನಾ ಸುಮ್ಮ ಬಾಯಲ್ಲೇ ಉತ್ತರ ಇಟ್ಟಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹೆಂಗೆ ನಾ ಗಣಿತಗಳನ್ನ ಬಾಯಲ್ಲಿ ಇಡ್ತಾನೋ ನಾ ರೀತಿ ಪ್ರಕಾರನೂ ತೋರಿಸ್ತಾನೆ. ಹೆಂಗೆ ಮಾಡಿದ್ನ, ಇಲ್ಲಿ 1 ಕಡಿಮೆ ಮಾಡಿದ, 1 ಉಳಿತ, ಆಮೇಲೆ 3ರಾಗ 1 ಕಳೀರಿ, 2 3 ಬಂತು. ಇದನ್ನು ಬಾಯಲ್ಲೇನು ಇಟ್ಟೆ, ಇದನ್ನ ರೀತಿ ಪ್ರಕಾರನೂ ತಿಳಿಸಿದೆ. 2 ಛೇದ 1 ಇಡ್ರಿ, ಮೈನಸ್ 1 3 ಇಡ್ರಿ. ಇಲ್ಲಿ 2 ಗುಂಪದ ಅಂದ್ರೆ 3 2 6, 1 1 1, 6ರಾಗ 1 ಕಳೆದ್ರೆ 5. ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿದ್ರೆ 1 ಪೂರ್ಣಾಂಕ 2 3 ಬರ್ತದಿಲ್ಲ ನೋಡ್ರಿ. ಆ ಉತ್ತರವನ್ನ ಇಲ್ಲಿ ಇಡಬೇಕು ನೋಡ್ರಿ. ಪುಷ್ಪಾವರಣ ಏನು ಬಂದದ್ದು ಉತ್ತರದ್ದು, 1 ಪೂರ್ಣಾಂಕ 2 3 ನೋಡ್ರಿ. ಆಮೇಲೆ ಪ್ಲಸ್ ಚಿಹ್ನೆ ಹಾಕಿರಿ, ಮತ್ತೆ ಹೊಳ್ಳಿ ಹಚ್ಕೋಬೇಕು ನೀವು. 2 3 ಗುಂಡ್ಲೆ 4 1 4 1 5 4 ಮಾಡ್ಕೊಂಡು ನಡೀತದ. 5 4. ಆಮೇಲೆ ಪುಷ್ಪಾವರಣ ಪೂರ್ತಿ ಪ್ಲಸ್ 3 7 ಆಫ್ ಎಷ್ಟು ಬಂದದ, 2 ಪೂರ್ಣಾಂಕ 5 8. ಯಾವಾಗಲಾದರೂ ಆವರಣಗಳನ್ನು ಮೊದಲು ಬಿಡಿಸ್ಕೋಬೇಕು. ಈಗ ಯಾವ ಕ್ರಿಯೆ ಮೊದಲು ಬಿಡಿಸ್ಕೋಬೇಕು, ಇದನ್ನು ಬಿಡಿಸ್ಕೋಬೇಕು. ಇಟ್ಕೋರಿ ಇಲ್ಲೇ ದೊಡ್ಡ ಕಂಸ 2 3 ಗುಂಡ್ಲೆ 5 4. ಯಾವ ಕ್ರಿಯೆ, ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಕೋಬೇಕು. ಹಂಗಾರೆ ಈ ಕಂಸ ತೆಗೆದುಬಿಡ್ತಾನೆ. ಎಲ್ಲ ಗುರ್ತಾ ಮಾಡಿದ್ನಲ್ಲ ಯಾವ್ದು ಬಿಡಿಸ್ಕೋಬೇಕು ಅನ್ನೋದು. ಆಮೇಲೆ 2 1 2 2 ನೋಡಿ ಎಷ್ಟು ಉಳಿತು, 5 3 2 6 ಉಳಿತು. ಇದರ ಉತ್ತರವನ್ನು ಇಲ್ಲಿ ಇಡಬೇಕು. ಹೆಂಗೆ ಹಚ್ಕೋಬೇಕು, ಪುಷ್ಪಾವರಣ ಇದರ ಉತ್ತರ ಎಷ್ಟದ, 1 ಪೂರ್ಣಾಂಕ 2 3 2 3.
ಚಿಹ್ನೆ ಏನದ ಪ್ಲಸ್ ಅದ. ಇದು ಎಷ್ಟದ 5/6 ಅಂಶ ಅದ. ಇದರ ಉತ್ತರ 5/6 ಅಂಶ ಬಂದದ. ಪುಷ್ಪಾವರಣ ಪೂರ್ತಿ ಆಯಿತು. ಮುಂದೆ ಏನದ ಪ್ಲಸ್ ಅದ 3/7 ಅಂಶ. 3/7 ಅಂಶ ಆದಿಂದ ಆಫ್ ಅದ. ಆಫ್ ಆದಿಂದ 2.58 ಅಂಶ ಅದ. ನೋಡಿ, ಈಗ ಇದನ್ನು ಮೊದಲು ಬಿಡಿಸ್ಕೋಬೇಕು ನೀವು. ಈ ಕ್ರಿಯೆನ ಮೊದಲು ಬಿಡಿಸ್ಕೋಬೇಕು. ನೋಡಿ, ಬರೋಬ್ಬರಿ ಪುಷ್ಪಾವರಣ 3 1 3 1 2 5 3 ಅಂಶ. ನೋಡ್ರಿ ಕರೆಕ್ಟ್ ಅದ ಇಲ್ಲ? 5 3 ಅಂಶ. 3 1 3 1 2 3 1 3 1 2 5. 3 1 3 1 2 5 3 ಅಂಶ ಪ್ಲಸ್ 5/6 ಅಂಶ ಪ್ಲಸ್ 5/6 ಅಂಶ. ಇದನ್ನು ನಾವು ಬಿಡಿಸ್ಕೋಬೇಕು. ಈಗ ದೊಡ್ಡ ಸಂಖ್ಯೆ ಯಾವುದದ? ಇದ್ರಾಗ 6 ಅದ. 3 ಮಗ್ಯಾಗ 6 ಅದ ಅಂದ್ರೆ ಲಸ ಎಷ್ಟಾಗ್ತದ? 6 ಆಗ್ತದ. 3 2 ಆಮೇಲೆ 6 1 ಪ್ಲಸ್ ಅದ ಇಲ್ಲ ಮತ್ತೆ? 5 2 10 ಪ್ಲಸ್ 5 1 5 ಬರೋಬ್ಬರಿ 15 6 ಅಂಶ. ಬರೋಬ್ಬರಿ 3 2 3 5 ಇಸ್ ಈಕ್ವಲ್ ಟು 5 2 ಅಂಶ. ನೋಡಿ, ಈಗ ಅದನ್ನು ತಂದು ಎಲ್ಲಿ ಹಚ್ಚಬೇಕು? ಇಲ್ಲಿ ಹಚ್ಚಬೇಕು. ನೋಡ್ರಿ, ಬರೋಬ್ಬರಿ ಏನು ಬಂತದ್ರ ಉತ್ತರ? 5 2 ಅಂಶ. 5 2 ಅಂಶ ಬಂದಿಂದ ಏನದ? ಪ್ಲಸ್ ಅದ. ಆಮೇಲೆ 3 7 ಅಂಶ ಅದ. 3 7 ಅಂಶ ಆದಿಂದ ಆಫ್ ಅದ. ಆಮೇಲೆ 2.58 ಅಂಶ ಅದ. ಈಗ ಬಂತು ನೋಡಿ ಆಫ್ ಕ್ರಿಯೆ ಮೊದಲು ಮಾಡೋದು. ಇದನ್ನು ಮೊದಲು ಮಾಡ್ಕೋಬೇಕು ನೀವೀಗ. ಬರೋಬ್ಬರಿ 3 7 ಅಂಶ. ಆಫ್ ಅಂದರೆ ಗುಂಡ್ಲೆ 8 2 16 1 5 21 ತಳಗೆ 8 7 1 7 3 3 9 ತಳಗೆ 8. ಈಗ ಇದನ್ನು ಹೇಳ್ರಿ. 5 2 ಅಂಶ. 5 2 ಅಂಶ ಪ್ಲಸ್ ಇದರ ಉತ್ತರ ಏನು ಬಂದದ? 9 8 ಅಂಶ. ಈಗ ನೋಡಿ, ಇದ್ರಾಗ ಅಂಕಿ 8 ಹೊಡೆದದ ಅಂದ್ರೆ 8ರ ಮಗೆ 2 ಅದ ಅಂದ್ರೆ ಲಸ 8 ಇಟ್ಕೋರಿ. 2 4 8 1 5 4 20 ಪ್ಲಸ್ 9 1 9 29 8 ಅಂಶ. 29 8 ಅಂಶ. 8 3 24. 8 3 24 ಅಂದ್ರೆ ಎಷ್ಟು ಉಳಿತು? 5 8 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು 3.58 ಅಂಶ. ನೋಡ್ತಾನೆ ಕರೆಕ್ಟ್ ಇದ್ದರೆ ರೈಟ್ ಹಾಕೋರಿ ಅಂತ ಹೇಳ್ತಾನು. ಇದ್ದಿದ್ದಿಲ್ಲ ಅಂದ್ರೆ ಮಾತು ತಿದ್ದುತ್ತಾನ. ಯಾಕಂದ್ರೆ ವಿಡಿಯೋ ಇರ್ತದೆ. ಇದು ಏನೋ ಅದರ ಸೂಕ್ಷ್ಮ ತಪ್ಪಾಗಿರ್ತಾವ ತಿದ್ದುತ್ತಿರ್ತೀವಿ. ಇದು ಭಾಳ ಪೇಷನ್ಸ್ದಿಂದ ಈ ಗಣಿತ ಬಿಡಿಸ್ಬೇಕಾಗ್ತದೆ. ನೋಡ್ರಿ ಉತ್ತರ ಎಷ್ಟು ಬಂದದ ಅದರದು ನೋಡಿ ಹೇಳ್ತದೆ. ಉತ್ತರ 3.58 ಅಂಶ ಬಂದದ. ಉತ್ತರ ನೀವು ಎಲ್ಲರೂ ರೈಟ್ ಹಾಕ್ಕೊಡ್ರಿ. ನೋಡ್ರಿ, ಎಲ್ಲ ಎಷ್ಟು ಚಂದ ತಿಳಿಸಿ ಹೇಳಿನ ಲಕ್ಷ್ಯ ಕೊಟ್ಟು ನೋಡ್ರಿ ಹೆಂಗೆ ಕ್ರಿಯೆಗಳನ್ನು ಮಾಡ್ಬೇಕು ಅನ್ನೋದು ನೋಡ್ರಿ. ಬಾಯಲ್ಲಿ ಬರುವಷ್ಟು ಉತ್ತರ ಬಾಯಲ್ಲಿ ಇಡೋದು, ರೀತಿ ಪ್ರಕಾರ ಇಡೋದು, ರೀತಿ ಪ್ರಕಾರ ಸೂಕ್ಷ್ಮದಾಗ ನಾನು ಕಡ್ತಾ ಹೊಡೆದನು. ಯಾಕಂತಂದ್ರೆ ನಿಮಗೆ ಕಾಣಿಸ್ಲಿ, ಅಕ್ಷರ ರಬ್ಬು ಹೊಡೆದು ಬಿಟ್ರೆ ಅಕ್ಷರ ಹೈಡ್ ಆಗ್ತಾವೆ. ಅದಕ್ಕೆ ನಾ ಮಾಡೀನಿ. ಹೆಂಗೆ ಅನ್ನಿಸ್ತು ಇದನ್ನೊಂದು ಸಲ ನೋಡ್ಕೊಡ್ರಿ.